ನಮಸ್ತೆ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವ್ ಚೆನ್ನಾಗಿದ್ದೀರಾ? ಬಹಳ ಚೆನ್ನಾಗಿದ್ದೀವಿ. ಎಲ್ಲಿಂದ ಫೋನ್ ಮಾಡ್ತಿರೋದು? ಇಲ್ಲೇ ಬೆಂಗಳೂರಿಂದ ಹೇಳ್ತೀವಿ. ಎಲ್ಲಿದ್ದೀರಿ ಈಗ? ಇವಾಗ ನಾನು ಇಲ್ಲೇ ನೆಮ್ಮದಿಯಾಗಿ ಇರೋ ಪ್ಲೇಸ್ ಅಲ್ಲಿ ಇದೀನಿ ಗುರುಜಿ. ಎಲ್ಲಿ ನೆಮ್ಮದಿಯಾಗಿಂದ ದೇವಸ್ಥಾನದಲ್ಲ? ದೇವಸ್ಥಾನ ಇಲ್ಲ, ಹಾ? ಇಲ್ಲಿ ನಾನು ಒಮ್ಮೆ ನೆಮ್ಮದಿಯಾಗಿ ಬಂದು ಇದು ಕಾರ್ಡ್ ರೋಡ್ ಹೋಗೋ ಜಾಗದಲ್ಲಿ ಇದೀನಿ ಗುರುಜಿ. ಯಾವ ರೋಡು? ಕವಿಪುರ ಇಂದ ಬನಗಟ್ಟೆಯಿಂದ ಕವಿಪುರ ಹೋಗೋ ರೋಡಲ್ಲಿ ಇದೀನಿ ಗುರುಜಿ. ಆಯ್ತು. ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿದ್ದೀರಿ? ನಾನು ನಿಮ್ನ ತುಂಬಾ ವರ್ಷದಿಂದ ಫಾಲೋ ಮಾಡ್ತಾ ಇದ್ದೀನಿ ಗುರುಜಿ. ಹೌದಾ? ಹೌದೌದು. ಊಟ ಮಾಡಿದ್ರಾ? ಹೌದು. ಊಟ 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 ಆಯ್ತಾ ಅಂದೆ. ಇನ್ನ ಇಲ್ಲ ಗುರುಜಿ, ಅದಕ್ಕೆ ಫೋನ್ ಮಾಡ್ದೆ. ಯಾಕೆ ಊಟ ಮಾಡಕ? ಮಾಡ್ಬೇಕು ಗುರುಜಿ, ನನ್ ನೆನ್ಪೇನೆ ಇಲ್ಲ ಗುರುಜಿ. ಆಗ್ಲಿ ಒಳ್ಳೇದಾಗ್ಲಿ. ಏನಾದ್ರು ಹಂಚ್ಕೊಳ್ಳೋದು ಇದೆಯಾ? ಹೌದು ಗುರುಜಿ. ಏನೋ ನೀವು ಮಾತಾಡ್ತೀರಾ ಗೊತ್ತಾ, ಹ್ಮ್ ಅದೊಂಥರ ಖುಷಿ ಗುರುಜಿ. ಎಲ್ಲಾರ್ದು ಕಷ್ಟಗಳನ್ನ ತಿಳ್ಕೊಂತೀರ, ನಿಮ್ ಕಷ್ಟ ತಿಳ್ಕೊಳ್ಳೋರು ಯಾರು ಇಲ್ಲ. ಬಿಡಿ, ದೇವ್ರಿದ್ದಾನೆ. ದೇವ್ರಿಗನ್ ಗುರುಜಿ, ನಾನ್ ಹೇಳೋದು ನಿಮ್ಗೆ, ಎಲ್ಲಾರ ಕಷ್ಟಗಳನ್ನ ನೀವು ಬಗೆಹರಿಸ್ತೀರಾ, ನಿಮ್ ಕಷ್ಟ ಬಗೆಹರಿಸಕ್ ಯಾರು ಇಲ್ಲ. ಪುಣ್ಯ, ನೀವಾದ್ರೂ ಕೇಳಿದ್ರಲ್ಲ. ಹಾ ಗುರುಜಿ, ನಾನು ನಿಮ್ದು ನೋಡ್ತಾ ಇರ್ತೀನಿ, ನೀವು ಮಾತಾಡ್ತೀರಾ ಗೊತ್ತಾ, ಯಾರು ಬರಲ್ಲ, ಯಾರು ನಿಮ್ಗೋಸ್ಕರ, ಯಾರು ಶ್ರೀಮಂತರನ್ನ ಹೋಗಿ ಬದುಕ್ಬೇಡ್ರಿ, ಶ್ರೀಮಂತರಿಗೋಸ್ಕರ ನೀವ್ ಹೋಗಿ ಇದ್ ಮಾಡ್ಬೇಡ್ರಿ. ಹೌದು, ದೇವ್ರಿದಾನೆ, ನಿಮ್ನ ಚೆನ್ನಾಗ್ ನೋಡ್ಕೊಂತಾನೆ ಅಂತ. ಅದಕ್ಕಿಂತ ಏನ್ ಬೇಕು ಗುರುಜಿ, ದೇವ್ರಿದಾರೆ. ಸಂತೋಷ ಸಂತೋಷ. ನೋಡಿ, ನಾನ್ ನಿಜ ಹೇಳ್ತೀನಿ ನೋಡ್ ಗುರುಜಿ, ನಾನು ಮನ್ಸನ್ನ ನಂಬ್ತಾ ಇಲ್ದಿರೋ ಮನ್ಸ ನಾನು. ನಾನ್ ಹೇಳ್ತೀನಿ ಕೇಳಿ, ನೀವ್ ಹೇಳ್ತೀರಾ ಗೊತ್ತಾ, ನೀವ್ ಹೇಳ್ತಾ ಇದ್ರೆ ನಾನು ಡೈಲಿ ಒಂದ್ ಫುಲ್ ಬಾಟ್ಲ್ ಕುಡಿಯೋನು, ಸಿಗರೇಟ್ 20 ಸಿಗರೇಟ್ ಸೇರ್ತೀನಿ ದಿಸಕ್ಕೆ. ಹೌದು ಗುರುಜಿ. ನನ್ಗೆ ಅದೊಂಥರ, ನಾನು ಒಂಥರ ಬೇರೆ ಲೋಕದಲ್ಲಿರೋನು. ನಿಮ್ ವಾಯ್ಸ್ ಕೇಳಿದಾಗ ನನ್ಗೆ ಅನ್ಸುತ್ತೆ, ಅಮ್ಮ ನಾನು ಒಂದೇ ಒಂದು ಅಂದ್ರೆ ಒಂದೊಂದ್ ಪಫ್ ಸಿಗರೇಟ್ ಸೇರ್ತಿದ್ರು ನಾನ್ ಬಿಸಾಕ್ ಬಿಡ್ತೀನಿ ಗುರುಜಿ. ನೀವು ಒಂದ್ ಮಾತು ಹೇಳ್ತೀರ ಗೊತ್ತಾ, ನೀವ್ ಹೇಳೋ ಮಾತು ಕೇಳ್ತಾ ಇದ್ರೆ ಒಂಥರ ಖುಷಿ. ಯಾರು ನಂಬೇಡಿ, ನೀವು ನಿಮ್ಗೋಸ್ಕರ ಬದುಕಿ, ಅದ್ ಹೇಳ್ತೀರಲ್ಲ, ಅದೊಂಥರ ಖುಷಿ ನನ್ಗೆ, ಸಮಾಧಾನ ಆಗುತ್ತೆ. ಹೌದೌದು ಗುರುಜಿ. ಆದ್ರೂ ನೀವ್ ಯಾಕೆ ಸಿಗರೇಟ್ ಸೇರ್ತೀರಾ ಮಾರಾಯ? ಹಾ ಗುರುಜಿ. ಸಿಗರೇಟ್ ಯಾಕೆ ಸೇರ್ತೀರಾ ಮತ್ತೆ? ಇಲ್ಲ ಗುರುಜಿ, ಇವಾಗ ನಾನು ನಿಮ್ಮ ವಾಯ್ಸ್ 2 ತಿಂಗಳಿಂದ ಕೇಳ್ದೆ, ಅವಾಗಿಂದ ನಾನು ಕಂಪ್ಲೀಟ್ ಸ್ಟಾಪ್ ಮಾಡಿದೀನಿ. ಏನ್ನ? ಸಿಗರೇಟು, ಎಣ್ಣೆ ಎಲ್ಲ ಸ್ಟಾಪ್. ಹೌದಾ? ಎಣ್ಣೆ ಅಂದ್ರೆ ಎಣ್ಣೆನೂ ನೀವು ಸ್ಟಾಪ್ ಮಾಡಿದೀರಾ? ಹೌದು ಗುರುಜಿ. ನಿಜವಾಗ್ಲು? ನಿಜವಾಗ್ಲು, ನಿಮ್ಮ ನಾಳೆ ಇಡ್ಲಾ? ಅಯ್ಯಪ್ಪ. ಅಲ್ಲ, ನೀವ್ ಹೇಳೋ ಮಾತು, ನೀವು ಒಂಥರ ಅಂದ್ರೆ, ಇವಾಗೆಲ್ಲ ಇದಾರೆ 1000 ಜನ ಸ್ವಾಮೀಜಿಗಳಿದ್ದಾರೆ. ನನ್ ಸ್ವಾಮೀಜಿ ಅಲ್ಲಪ್ಪ. ಅಲ್ಲ, ನೀವು ಒಂಥರ ಮಾರ್ಗದರ್ಶನ ಕೊಡೋರು, ಲೈಫ್ ಅಲ್ಲಿ ಖುಷಿಯಾಗಿರ್ಬೇಕು, ಜನ ಎಲ್ಲ ಖುಷಿಯಾಗಿರ್ಬೇಕು ಅನ್ನೋದಕ್ಕೋಸ್ಕರ ನೀವು ಬದುಕ್ತಾ ಇದೀರ. ನೀವು ಗೌರವ ಕೊಡ್ತೀರಲ್ಲ, ಅದೇ ನನಗೆ ಸಾಕು. ನಾನು ಯಾವ ಗುರುನೂ ಅಲ್ಲ, ಸ್ವಾಮೀಜಿನೂ ಅಲ್ಲ, ಏನೋ ನಿಮಗೆ. ಅಲ್ಲ, ನಾನ್ ಹೇಳ್ತಿರೋದು ನಿಮ್ಗೆ, ಅದೇ ನನ್ ಮಾತಿಂದ ಒಂಚೂರು ಖುಷಿ, ನೆಮ್ಮದಿ ಅಂದ್ರಲ್ಲ ಅಷ್ಟೇ. ಅಲ್ಲ, ನೀವ್ ಹೇಳ್ತೀರಲ್ಲ, ಒಂದ್ ಮಾತು ಹೇಳ್ತೀರಾ, ಯಾರು ಒಬ್ರಿಗೋಸ್ಕರ ಬದುಕ್ಬೇಡಿ, ನಿಮ್ಗೋಸ್ಕರ ನೀವು ಬದುಕಿ. ಯಾರಿಗೋಸ್ಕರ ಬದುಕಿದ್ರು ನಿಮ್ಗೇನು ನಿಮಗ್ ಸಿಗಲ್ಲ ಅಂತ ಹೇಳ್ತೀರಲ್ಲ, ಅದೇ ನಮಗ್ ಖುಷಿ. ಯಾರಿಗೋಸ್ಕರ ಬದುಕಿದ್ರು, ನಮ್ ತಂದೆ ತಾಯಿಗೋಸ್ಕರ ಬದುಕಿದ್ರು, ಅವ್ರೊಬ್ರೇ ನಮ್ನ ಲಾಸ್ಟ್ ಗಂಟ ನೋಡೋರು ನಮ್ಗೆ. ನೀವ್ ಹೇಳ್ತೀರಲ್ಲ ಗುರುಜಿ, ನನ್ಗೆ ನಿಜವಾಗೂ ಹೇಳ್ತೀನಿ ಕೇಳಿ, ನೀವ್ ಹೇಳ್ತೀರಲ್ಲ, ತಂದೆ ತಾಯಿಗೋಸ್ಕರ ಬದುಕಿ, ಯಾರಿಗೋಸ್ಕರನು ಬದುಕ್ಬೇಡಿ. ನೀವು ತಂದೆ ತಾಯಿನ ಚೆನ್ನಾಗ್ ನೋಡ್ಕೊಡಿ, ನೀವ್ ಚೆನ್ನಾಗಿರ್ತೀರ.
ಆಯ್ತಪ್ಪ, ಬಹಳ ಚೆನ್ನಾಗಿದೆ ಮಾತಾಡಿದ್ರೆ. ಈಗ ನಾನು ಕೇಳೋದು ಏನಪ್ಪ ನಿಂಗ್ ಮನ್ಸಲ್ಲಿ ಏನೋ ನೋವು ಇಟ್ಕೊಂಡಿದ್ಯ, ಏನಯ್ಯ? ನನ್ನ ಮನ್ಸಲ್ಲಿ ಸಾವಿರಾರು ನೋವಿದೆ ಗುರುಜಿ. ನಿಮ್ ಪರ್ಸನಲ್ ನಂಬರ್, ಇವ್ರ ನಂಬರ್ ತಗೊಂಡು ನೀವು ಮೆಸೇಜ್ ಮಾಡಿ. ನಾನ್ ನಿಮ್ ಜೊತೆ ಸಪ್ರೇಟ್ ಆಗಿ ಮಾತಾಡ್ಬೇಕು ಗುರುಜಿ. ನೀವ್ ಎಲ್ಲಿದ್ದೀರಾ ಹೇಳಿ, ನಾನ್ ನಿಮ್ಗೆ ಏನ್ ಬೇಕೋ ಅದನ್ನೆಲ್ಲಾ ಮಾಡ್ಕೊಡ್ತೀನಿ. ಬಟ್ ನಾನು ಹೇಳ್ತೀನಿ ಕೇಳಿ, ನಾನು ಇದು ಲೈವ್ ಅಲ್ಲಿ ಟೆಲಿಕಾಸ್ಟ್ ಆಗಿದ್ಯೋ ಏನೋ ನಂಗೆ ಗೊತ್ತಿಲ್ಲ. ಹೌದಪ್ಪ, ನೀನ್ ಲೈವ್ ಅಲ್ಲೇ ಮಾತಾಡ್ತಿರೋದು. ಹೌದಾ? ಸಾರಿ ಗುರುಜಿ, ನಿಮ್ ನಂಬರ್ ಕಳ್ಸಿ ನನ್ಗೆ, ನಾನ್ ನಂಬರ್ ತಗೊಳ್ಳಿ. ಆಯ್ತಪ್ಪ, ಇದೇ ನಂಬರ್. ಅಲ್ಲ, ನಾನು ನಿಮ್ ಜೊತೆ ಬಂದು ಸಪ್ರೇಟ್ ಆಗಿ ಮಾತಾಡ್ತೀನಿ. ನನ್ಗೆ ಗುರುಜಿ, ನಾನು ಇಷ್ಟಪಟ್ಟಿದ್ ಯಾವ್ದು ನನ್ ಜೊತೆ ಇರಲ್ಲ. ನಾನು ಇಷ್ಟಪಟ್ಟಿದ್ ಯಾವ್ದು ನನ್ ಜೊತೆ ಇರಲ್ಲ. ನಾನು ಕಷ್ಟಪಟ್ಟು ಕೆಲ್ಸ ಮಾಡ್ತೀನಿ ಗುರುಜಿ. ಯಾವ್ದು ನನ್ ಜೊತೆ ಆಗಲ್ಲ, ಏನು ಆಗಲ್ಲ ಗುರುಜಿ. ನೀವು ನನ್ಗೆ ಸಪ್ರೇಟ್ ಆಗಿ ಮೆಸೇಜ್ ಮಾಡಿ, ನಾನ್ ನಿಮ್ ಜೊತೆ ಸಪ್ರೇಟ್ ಆಗಿ ಮಾತಾಡ್ತೀನಿ. ನಿಮ್ಗೆ ಏನ್ ಬೇಕು ಕೇಳಿ, ನಾನ್ ಮಾಡ್ಕೊಡ್ತೀನಿ. ಆಯ್ತಪ್ಪ, ನೀವು ಮೊದ್ಲು ನಾನು ಮಾತಾಡ್ತೀನಿ. ಈ ಸೇದೋದು ಕುಡಿಯೋದು ಎಲ್ಲ ನಿನ್ ಕೈ ಮುಗಿತೀನಿ, ಬಿಟ್ಬಿಡಪ್ಪ. ಇಲ್ಲ ಗುರುಜಿ, ಅಲ್ಲ ದೇವರನೆಗೂ ಹೇಳ್ತೀನಿ ಕೇಳಿ. 2 months ಆಯ್ತು, ಅವತ್ತೇ ನಾನ್ ಫಾಲೋ ಮಾಡಿದ್ದೀನಿ. ಅಲ್ಲ, ಈಗ ನಾನು ಕೇಳೋದು, ಈಗ ನೀವು ಕುಡ್ದೆ ಮಾತಾಡ್ತಿದ್ದೀರ ತಾನೆ? ಹೌದಾ? ಇಲ್ಲ ಗುರುಜಿ, ದೇವರನೆಗೂ ಹೇಳ್ತೀನಿ ಕೇಳಿ, ನಾನು ಕುಡ್ದು ಮಾತಾಡ್ತಿಲ್ಲ. ಅಲ್ಲ, ನಾನು ಆಡ್ಕೊಳ್ತಿಲ್ಲ, ಆದ್ರೆ ಬೇಡಪ್ಪ ಅಂತ ಹೇಳ್ತೀನಿ ಅಷ್ಟೇ. ಅದ್ ಇಲ್ಲ ಗುರುಜಿ, ನಾನು ಯಾರು ನಿಮ್ಗೆ ಹೇಳಿ? ನಾನು ನಿಮ್ಗೆ ಇವಾಗಲ್ಲ 2 ತಿಂಗಳಿಂದ ನಿಮ್ ಜೊತೆ ಮಾತಾಡ್ಬೇಕು ಅಂತ ನಾನು ಖುಷಿಯಾಗಿ, ನೀವು ಒಳ್ಳೊಳ್ಳೆ ಮಾತಾಡ್ತೀರಾ. ನನ್ಗೆ ಯಾವ ತರ ಅಂದ್ರೆ ತುಂಬಾ ಖುಷಿ ಆಗುತ್ತೆ. ನಾನು ಗುರುಜಿ, ನಾನು ನಿಜ ಹೇಳ್ತೀನಿ ಕೇಳಿ. ನೀವು ಇವಾಗ 2 months ಬ್ಯಾಕ್ ಅನ್ಸುತ್ತೆ, ನೀವ್ ಹೇಳಿದ್ರಿ ಒಂದ್ ಮಾತು. ನಿಮ್ದು ಬೇಕಾದ್ರೆ ಹೋಗಿ ನಿಮ್ ಇನ್ಸ್ಟಾಗ್ರಾಮು, ಫೇಸ್ಬುಕ್ ಎಲ್ಲಾದ್ರಲ್ಲೂ ಹೋಗಿ ನೋಡ್ಕೊಳ್ಳಿ. ನೀವ್ ಹೇಳಿದ್ರಿ ಒಂದ್ ಮಾತು, ಯಾರಿಂದನೂ ನೀವ್ ಬದುಕಲ್ಲ. ನಿಮ್ಮಿಂದ ನಿಮ್ಗೇನಾದ್ರೂ ಅವ್ರಿಂದ ಏನಾದ್ರು ಹೆಲ್ಪ್ ಆಗಿದ್ರೆ ಅವರು ನಿಮ್ನ ಇದ್ ಮಾಡ್ತಾರೆ, ಚೆನ್ನಾಗ್ ಕಾಣ್ತಾರೆ. ಇಲ್ಲ ಅಂದ್ರೆ ನಿಮ್ನ ನಾಯಿಗಿಂತ ಕಡೆ ತರ ನೋಡ್ತಾರೆ. ಅದು ನೀವ್ ನಾಯಿ ಅನ್ನೋ ಮಾತು ಹೇಳಿಲ್ಲ, ಬಟ್ ಅದು ನಿಜ. ಹೌದು, ಅದು ನಿನ್ ಬದುಕಲ್ಲಪ್ಪ ಎಲ್ಲ. ಈಗ ಕುಡಿಯೋ ವಾಟರ್ಗೆ ನೀರ್ ಖಾಲಿ ಆದ್ಮೇಲೆ ನಿಜ ಹೇಳ್ತೀನಿ ಕೇಳಿ ಗುರುಜಿ. ನಾವ್ ಹೇಳ್ತೀನಿ ಕೇಳಿ, ನಾನ್ ಕುಡ್ದಿಲ್ಲ. ನಾನು 2 ತಿಂಗಳಿಂದಾನೆ ನಿಮ್ ಮಾತು ಕೇಳಿದ್ಮೇಲೆನೆ ನಾನು ಎಲ್ಲಾ ಸ್ಟಾಪ್ ಮಾಡಿದೀನಿ. ಇವಾಗ ನಿಮ್ಗೆ ಅನ್ಸ್ಬೋದು ನಾನ್ ಕುಡ್ದಿದೀನಿ, ಅಲ್ಲ ನಿಮ್ಗೆ ಅನ್ಸುತ್ತೆ. ನಾನ್ ಮಾತಾಡೋದೇ ಹಾಗೆ, ನಿಮ್ಗೆ ಅನ್ಸ್ಬೋದು. ಬಟ್ ನೀವ್ 2 ತಿಂಗಳ ಹಿಂದೆ ಮಾತು ನಾನೊಂದ್ 1000 ಸಲ ಕೇಳಿದೀನಿ. ನೋಡು ಇವ್ರು ಯಾವ ತರ ಹೇಳ್ತಾ ಇದಾರೆ. ನೋಡು, ನೀನು ಇನ್ನೊಬ್ರಿಗೋಸ್ಕರ ಬದುಕ್ತಿದ್ಯಾ. ನೀವ್ ಹೇಳಿದ್ದೇನ್ ಗೊತ್ತಾ ಗುರುಜಿ, ನಾನು ಒಂದ್ ಮಾತು ಹೇಳ್ತೀನಿ ಕೇಳಿ. ನಿಮ್ಗೋಸ್ಕರ ಬದುಕು, ಕಂಡೋರ್ಗೋಸ್ಕರ ಬದುಕ್ಬೇಡ. ಬದುಕೋದು 30 ವರ್ಷನೋ 40 ವರ್ಷನೋ, ನಿಮ್ಗೋಸ್ಕರ ಬದುಕು. ಯಾರ್ಗೂನು ಏಂತಕ್ಕೂ ತಲೆ ಕೆಡ್ಸ್ಕೊಂಬೇಡ. ಇರುತ್ತೆ, ಬದುಕ್ತಿವಿ. ನಿಮ್ಗೆ ಹೆಂಗ್ ಇಷ್ಟ ಆಗುತ್ತೋ ಹಂಗ್ ಬದುಕಿ ಅನ್ನೋದು ಅಷ್ಟೇ ಗುರುಜಿ ನೀವ್ ಹೇಳಿದ್ದು. ಅದೊಂದ್ ಮಾತು. ಅದು ಬಿಟ್ಟು ನೀವೇನ ಬೇರೆ ಹೇಳಿದ್ರಾ? ಏನಿಲ್ಲಪ್ಪ, ಆರೋಗ್ಯ ಕಾಪಾಡ್ಕೋ. ಆರೋಗ್ಯ ಇದ್ರೆ ಚೆನ್ನಾಗಿ. ಗುರುಜಿ, ನನ್ ನಂಬರ್ ತಗೊಳ್ಳಿ. ನಾನ್ ನಿಮ್ನ ಪರ್ಸನಲ್ ಆಗಿ ಮೀಟ್ ಮಾಡ್ಬೇಕು. ದಯಮಾಡಿ ಹೇಳ್ತೀನಿ, ನೀವ್ ನನ್ ನಂಬರ್ ತಗೊಳ್ಳಿ. ದಯಮಾಡಿ ಹೇಳ್ತೀನಿ, ನನ್ಗೆ ತುಂಬಾ ಪ್ರಾಬ್ಲಮ್ ಇದೆ. ಆಯ್ತಪ್ಪ, ನಾನ್ ನಿಮ್ ಹತ್ರ ಬರ್ಬೇಕು. ನೀವು ದೇವ್ರ ಹೊಣೆಗೂ ಹೇಳ್ತೀನಿ ಕೇಳಿ, ನೀವು ದೇವ ಸ್ವರೂಪ. ಯಾಕಂದ್ರೆ ಹೇಳ್ತೀನಿ ಕೇಳಿ, ನೀವು ಯಾವಾಗೂ ದೇವ ಆರಾಧನೆ ಮಾಡ್ತೀರ, ನಾವ್ ಮಾಡಕ್ ಆಗಲ್ಲ ಗುರುಜಿ. ಜನ ಸಾಮಾನ್ಯರು ಮಾಡಕ್ ಆಗಲ್ಲ, ನೀವ್ ಯಾವಾಗೂ ಮಾಡ್ತೀರಾ. ನೀವು ದೇವ್ರೇಪ್ಪ, ಬಟ್ ಏನಿಲ್ಲ, ನಾವಂತ ನಿಮಗೆಂತ ಇಲ್ಲ. ನೋಡಿ, ಅದೇ ಗುರುಜಿ ನಾನು ಹೇಳ್ತಾ ಇರೋದು ನಿಮ್ಗೆ. ನಿಮ್ ದೊಡ್ಡ ಗುಣ ಅದು. ನೀವಾಗ ಹೇಳಿದ್ರಲ್ಲ, ನೀವು ದೇವ್ರಿ ಅಂತ ಹೇಳಿದ್ರಲ್ಲ, ಅದೇ ನಿಮ್ ದೊಡ್ಡ ಗುಣ.
ಇಲ್ಲಿ ನಿಮ್ ಬೇರೆ ಅವ್ರು ಎಲ್ಲಾರು ನಾನು ಹೇಳ್ತೀನಿ ನೋಡಿ, ಇವಾಗ ಎಲ್ಲಾ TV9 ಅದು ಇದೆಲ್ಲ ಕುತ್ಕೊಂತಾರಲ್ಲ, ಅವ್ರು ಹೇಳ್ತಾರೆ ಹಿಂಗೆ ಹಂಗೆ ಅಂತ ಹೇಳ್ತಾರೆ. ನೀವು ಅಲ್ಲೋಗಿ ಇಲ್ಲೋಗಿ ಅಂತ ಹೇಳ್ತಾರೆ. ನೀವೇನ್ ಹೇಳ್ತೀರಾ? ಒಳ್ಳೆ ಬದುಕು ಕಾಣಿ, ಒಳ್ಳೆ ಜೀವನ ಕಾಣಿ, ನಿಜ ಬದುಕಿ. ಆ ದೇವ್ರಿಗೆ ಪೂಜೆ ಮಾಡಿ, ಈ ದೇವ್ರಿಗೆ ಪೂಜೆ ಮಾಡಿ ಅಂತ ನೀವ್ ಹೇಳಲ್ಲ. ನಾನ್ ಕ್ರಿಶ್ಚಿಯನ್ ಗುರುಜಿ, ಬಟ್ ನಾನು ಯಾಕೆ ನಿಮ್ಗೆ ಫಾಲೋ ಮಾಡ್ತೀನಿ ಅಂದ್ರೆ, ಯು ಆರ್ ಎ ಗುಡ್ ಪರ್ಸನ್. ನೀವೇನ್ ಹೇಳ್ತೀರಾ? ನಿಮ್ಗೆ ಯಾವ ಮನೆ ದೇವ್ರು ಇಷ್ಟ ಆಗುತ್ತೋ ಅಲ್ಲಿ ಹೋಗಿ ಅಂತೀರ. ಇದೇ ಮನೆ ದೇವ್ರಿಗೆ ಹೋಗಿ, ಇಲ್ಲೇ ಹೋಗಿ ಶಿವನೇ ಪೂಜೆ ಮಾಡಿ, ಇದನ್ನೇ ಪೂಜೆ ಮಾಡಿ ಅಂತ ನೀವ್ ಯಾವತ್ತೂ ಹೇಳಿಲ್ಲ. ಅದೊಂದು ನನ್ಗೆ, ನಿಮ್ಗೆ ಯಾವ ಮನೆ ದೇವ್ರು ಇಷ್ಟ ಆಗತ್ತೆ ನಿಮ್ ಮನೆ ದೇವ್ರಿಗೆ ಹೋಗಿ ಕ್ಯಾಂಡಲ್ ಪೂಜೆ ಮಾಡಿ ಎಲ್ಲ ಇದ್ ಮಾಡಿ ಅಂತ ಹೇಳ್ತೀರಾ. ಅದೊಂದು ನನ್ಗೆ ಖುಷಿ. ನಿಜವಾಗ ಹೇಳ್ತೀನಿ ಗುರುಜಿ, ನಾನ್ ಕುಡ್ದಿಲ್ಲ, ನಾನ್ ಸಿಗರೇಟ್ ಸೇದಿಲ್ಲ. ಬಟ್ ನಾನು ಏಂತಕ್ಕೆ ನಿಮ್ಗೆ ಕಾಲ್ ಮಾಡ್ಬೇಕು ಅಂತಿದ್ದೆ ಅಂದ್ರೆ, ನಿಮ್ ಹತ್ರ ಹೇಳ್ಬೇಕಿತ್ತು ನಾನು. ನನ್ ಸಪ್ರೇಟ್ ಆಗಿ ಒಂದ್ಸಲ ಕಾಲ್ ಮಾಡಿ, ನನ್ ಏನಿದೆಯೋ ಪ್ರಾಬ್ಲಮ್ ನಾನು ನಿಮ್ ಹತ್ರ ಹೇಳ್ಕೊಂತೆ, ನಿಮ್ಗೆ ಅದರಿಂದ ಏನೋ ಸೊಲ್ಯೂಷನ್ ಮಾಡ್ಕೊಡಂಗಿದ್ರೆ ಮಾಡ್ಕೊಡಿ ಸ್ವಾಮಿ. ನಾನೇ ನಿಮ್ ಹತ್ರ ಪ್ರೈವೇಟ್ ಆಗಿ ಬಂದ್ ಕುತ್ಕೊಂತೀನಿ. ಆಯ್ತಪ್ಪ, ಈ ನಂಬರ್ ಇಂದ ಮೆಸೇಜ್ ಬರುತ್ತೆ. ಬರುತ್ತಲ್ಲ ಸ್ವಾಮಿ, ನಾನ್ ನಿಮ್ನ ನಂಬಿದೀನಿ. ನನ್ಗೆ ಏನೋ ಒಂದ್ ಮಾಡ್ಕೊಡಿ. ಕೇಳಿಸ್ಕೊಳಪ್ಪ, ಹೇಳಿ ಸ್ವಾಮಿ. ತಾಳ್ಮೆ ಅಲ್ಲ ಸ್ವಾಮಿ, ನೀವ್ ಹೇಳೋ ಮಾತ್ ಕೇಳೋದೇ ನಮ್ ಪುಣ್ಯ. ಈ ಕಾಲ್ ಕನೆಕ್ಟ್ ಆಗಿರೋದೇ ನಮ್ ಪುಣ್ಯ. ನೀವ್ ಹೇಳಿ ಸ್ವಾಮಿ, ನಾನ್ ಕೇಳ್ತೀನಿ, ಹೇಳಿ. ಆಯ್ತು, ಈ ನಂಬರ್ ಈಗ ಮಾಡಿದಿರಲ್ಲಪ್ಪ, ಇದೇ ನಂಬರ್ಗೆ ವಾಟ್ಸಪ್ ಮಾಡಿ ಒಂದು ಹಾಯ್ ಅಂತಲೋ ಅಥವಾ ಮಾಡಿ ಒಂದು ಮೆಸೇಜ್ ಮಾಡಿ, ನಿಮ್ಮನ್ನ ನಾನು ಕರೆಸ್ಕೊಳ್ತೀನಿ. ಆಯ್ತಾ? ಓಕೆ ಸ್ವಾಮಿ. ನೀವು ತುಂಬಾ ಒಳ್ಳೆಯವ್ರು, ನೀವು ತುಂಬಾ ಒಳ್ಳೆ ವ್ಯಕ್ತಿನೇ. ಆದ್ರೆ ನಾನು ಇಲ್ಲಿ ಬಂದು ಮಾತಾಡೋವರೆಗೂ ನೀವೆಂತ ಬೇಜಾರು ಮಾಡ್ಕೊಳ್ಳೋದು, ಕುಡಿಯೋದು ಇದೆಲ್ಲ ಮಾಡಬೇಡಿ. ನಾನು ಮಾತಾಡ್ತೀನಿ, ಆಯ್ತಾ? ನಾನ್ ಮುಟ್ಟೋದೇ ಇಲ್ಲ ಸ್ವಾಮಿ, ಅದನ್ನ ನಾನು ಬಿಟ್ಟಿ. ನೀವು ಅವತ್ತು ನನ್ಗ ಆ ಮಾತು ಹೇಳಿ, ಆ ಮಾತು ಗೊತ್ತಾಯ್ತು. ನಾನ್ ಕುಡಿತಾ ಇರ್ಬೇಕಾದ್ರೇನೆ ಆ ಮಾತು ಕೇಳಿದ್. ನಾನು ಕುಡಿತಾ ಇರ್ಬೇಕಾದ್ರೆ ಎಲ್ಲಾ ಸ್ವಾಮಿ ಇನ್ನ ಇತ್ತು, ಫುಲ್ ಬಾಟ್ಲ್ ಇತ್ತು, ಎಲ್ಲಾ ಎತ್ತಿ ಒದ್ದಿ ಹೋಗಿದೀನಿ ನಾನು ಮನೆಗೆ. ಆಯ್ತು, ಎಲ್ಲ ಒಳ್ಳೇದಾಗುತ್ತೆ, ಅದೆಲ್ಲ ಮಾಡಬೇಡಿ. ಈಗ ನಾನು ನಿಮ್ಮನ್ನ ಕೇಳ್ಕೊಳ್ತಿರೋದು, ನಾನು ಮಾತಾಡೋವರೆಗೂ ಸಮಾಧಾನವಾಗಿರಬೇಕು, ಇದೆಲ್ಲ ಮಾಡಬಾರ್ದು. ನಾನು ಒಂದೇ ಒಂದಕ್ಕೂ ಏನು ಊಟ ಮಾಡಿದೆ ಸ್ವಾಮಿ. ಮಾಡಿ. ನಾನು ನಿಮ್ದು ಇದು ಲೈವ್ ನೋಡ್ತಿದ್ದೆ. ಗೊತ್ತಾಯ್ತು ಜನ ಒಂದೇ ಒಂದ್ ಮಾತು ನಾನ್ ನೋಡ್ಬೇಕು, ಇವ್ರನ್ನ ಒಂದೇ ಒಂದ್ಸಲ ಮಾತಾಡಬೇಕು. ನೀವು ನೋಡೋಕೆ ಹೀರೋ, ಯಾರು ಅಮ್ಮ, ಹೀರೋಗಿಂತ ಸೂಪರ್ ಆಗಿದ್ದೀರಾ. ಮಿಸ್ ಆಗಿ ಸನ್ಯಾಸಿ ಆಗ್ಬಿಟ್ಟಿದ್ದೀರಾ. ನಿಜ ಸ್ವಾಮಿ, ನಾನು ಹೇಳ್ತಾ ಇರೋದು, ಹೀರೋಗಳಿಗಿಂತ ಸೂಪರ್ ಆಗಿದ್ದಾರೆ. ಯಾವ ಯಶು, ದರ್ಶನ್ ಅವೆಲ್ಲ ಏನೂ ಇಲ್ಲ, ತಗೊಳಪ್ಪ. ಅದಕ್ಕಿಂತ ಸೂಪರ್ ಆಗಿ ಕ್ಯೂಟ್ ಆಗಿ ಸಕ್ಕತ್ತಾಗಿದ್ದೀರಾ. ಹಂಗೇನಿಲ್ಲ ಸಾರ್, ಹಂಗಿರೋ ತರ ಇದ್ರೆ ಇಲ್ಲಿಗೆ ಯಾಕೆ ಬರ್ತಿದ್ದೆ? ಅಲ್ಲ ಸ್ವಾಮಿ, ನಾನು ಹೇಳೋದು, ನೀವು ಕ್ಯೂಟ್ ಆಗಿ ಸೂಪರ್ ಆಗಿದ್ದೀರಾ. ಹೌದಾ? ನಿಜ. ನಿಮ್ಮ ಪ್ರೊಫೈಲ್ ಇದೆಯಲ್ಲ, ನೋಡಿ, ಅವ್ರ ಕೊಲೆ ಮಾಡ್ಬಿಟ್ಟು ಒಳಗೋಗ್ತಿದ್ದಾರೆ. ಇವ್ರು ಬಾಲಿವುಡ್ ಅನ್ಕೊಂಡು ಯಾವ್ದೋ ಒಂದು ಹೋಗ್ತವ್ರೆ. ಇಲ್ಲಿ ಎಲ್ಲರೂ ಅವ್ರವ್ರ ಕೆಲಸ ಮಾಡ್ತಾರೆ. ಅವ್ರವ್ರ ಏನೋ ಕೆಲಸ ಮಾಡಿ ತಪ್ಪು ಕೆಲಸ ಮಾಡ್ತೆಲ್ಲ ಹೋಗಿದ್ದಾರೆ. ನಮಗೆ ಒಂದ್ ಹೇಳ್ತೀನಿ, ಅಡ್ವೊಕೇಟ್. ಬಟ್ ನಾನು ಹೇಳ್ತೀನಿ, ನಾನ್ ಬಿಲೀವ್ ಮಾಡಲ್ಲ ಯಾರನ್ನು. ಅಡ್ವೊಕೇಟ್ ಅಂದ್ರೆ ನಿಮ್ಗೆ ಗೊತ್ತು, ಯಾರನ್ನು ಬಿಲೀವ್ ಮಾಡಲ್ಲ. ಬಟ್ ನಾನು ನಿಮ್ನ ತುಂಬಾ ಹಚ್ಕೊಂಡ್ಬಿಟ್ಟಿದೀನಿ ಸರ್. ಏನಂದ್ರೆ ನೀವ್ ಹೇಳ್ತಿರಲ್ಲ ಮಾತು, ಅದೊಂಥರ ಕೇಳ್ತಾ ಇದ್ರೆ ಒಂಥರ ಖುಷಿ ಅನ್ಸುತ್ತೆ ನನ್ಗೆ. ಖುಷಿ ಆಯ್ತು. ನನ್ ಲೈಫ್ ಅಲ್ಲಿ ಒಂಥರ ಇದೇ ಸಮಯ. ನಾನ್ ದೇವರನಿಗೆ ಹೇಳ್ತೀನಿ ಕೇಳಿ, ಫುಲ್ ಒಂಥರ ಕೆಟ್ಟ ಕೆಲ್ಸ ಮಾಡ್ಬೇಕು, ಕೆಟ್ಟ ಕೆಲ್ಸ ಆದ್ರೂ ನಾನ್ ಸಂಪಾದನೆ ಮಾಡ್ಬೇಕು. ನೀವ್ ಹೇಳ್ತಿ ಗೊತ್ತಾ, ಅವತ್ತು ಒಂದ್ ಮಾತು ಹೇಳ್ತೀರಿ, ನಾನ್ ವಿಡಿಯೋ ಎಲ್ಲಾನು ಪ್ರತಿಯೊಂದು ನೋಡ್ತೀನಿ ನಾನು. ನೀವ್ ಹೇಳಿದ್ರಿ ದುಡ್ಡು ಶಾಶ್ವತ ಅಲ್ಲ, ಏನ್ ಬೇಕಾನ ಆಗ್ಬೋದು. ನಾಳೆ ಬೆಳಿಗ್ಗೆ ನಾನ್ ತಿನ್ನೋದ್ರೆ ನನ್ ದುಡ್ಡು ಯಾರು ಎತ್ಕೊಂತಿದ್ದಾರೆ ಸ್ವಾಮಿ?
ಹೌದು. ನಂಗೆ ಇನ್ನ ಮದುವೆ ಆಗಿಲ್ಲ ಯಾರಿಗೆ. ಹೌದಾ? ಹೌದು ಸ್ವಾಮಿ. ಎಷ್ಟು ವರ್ಷ ನಿಮ್ಗೆ? ನನ್ಗೆ 26 ವರ್ಷ ಬಿಡಿ, ಸಮಾಧಾನ. ಸ್ವಾಮಿ. 29 ಇಲ್ಲಿ ಕೂತಿದ್ದೀನಿ. ಅಲ್ಲಲ್ಲ, ನಿಮ್ನ ಡೈರೆಕ್ಟ್ ಆಗಿ ನಾನ್ ಮೀಟ್ ಮಾಡ್ಬೇಕು. ಆಯ್ತು ನನ್ ನಂಬರ್ ತಗೊಳ್ಳಿ, ನನ್ಗೆ ಒಂದೇ ಒಂದ್ ಮೆಸೇಜ್ ಮಾಡಿ, ಆಯ್ತು ಇಂತ ಲೊಕೇಶನ್ ಅನ್ ಕಳ್ಸಿ, ನಾನ್ ಬರ್ತೀನಿ. ಆಯ್ತು. ನಾನು ನಿಮ್ಗೋಸ್ಕರ ನಾನ್ ಕಾಯ್ತಾ ಇದೀನಿ. ಯಾಕಂದ್ರೆ ನೀವು ಇವರು ಎಲ್ಲಾ ತುಂಬಾ ಜನ ಇದಾರೆ, ಆಧ್ಯಾತ್ಮ ಅದು ಇದು ಏನೇನೋ ಮಾತಾಡ್ತಾರೆ. ನನ್ಗ ಅವೆಲ್ಲ ಇಷ್ಟ ಇಲ್ಲ. ನೀವು ಏನ್ ಹೇಳ್ತೀರ ಗೊತ್ತಾ ಸ್ವಾಮಿ, ನಿಜ ಹೇಳ್ತೀನಿ ನೋಡಿ. ನಾನ್ ನಿಮ್ನ ಸ್ವಾಮಿ ಅಂತ ಕರ್ತೀನಿ. ಎಂತಂದ್ರೆ ನೀವು ಇವಾಗ ಪಬ್ಲಿಕ್ ಅಲ್ಲಿ ಏನ್ ನಡೀತಾ ಇದೆ, ಪಬ್ಲಿಕ್ ಅಲ್ಲಿ ಏನ್ ನಡೀತಾ ಇದೆ, ಏನ್ ಜನರಲ್ ಆಗಿ ಏನ್ ನಡೀತಾ, ಹೌದು ಹೌದು, ಜನರಲ್ ಆಗಿ ಏನ್ ನಡೀತಾ ಇದೆ, ಇದ್ರ ಬಗ್ಗೆ ಮಾತಾಡ್ತೀರಾ ನೀವು. ಅಷ್ಟೇ ಅಲ್ವಾ ಬೇಕಿರೋದು? ಅಷ್ಟೇ 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 ಸ್ವಾಮಿ, ನಾನು ಹೇಳೋದು ನಿಮ್ಗೆ ನಿಜ. ಸುತ್ತ ಜನ ಸಂಬಂಧಗಳ ವಿಚಾರದಲ್ಲಿ ನರಳುತ್ತಾ ಇರ್ಬೇಕಾದ್ರೆ ನಾನು ಪುರಾಣ ಹೇಳ್ಕೊಂಡ್ ಕೂತ್ಕೊಂಡ್ರೆ ಏನು ಬಂತು ಅಂತ. ಹೌದೌದು ಸ್ವಾಮಿ. ಇರ್ಲಿ ಆದ್ರೆ ಪ್ರವಚನಕ್ಕೂ ಅದರದೇ ಆದ ನೀವ್ ಹೇಳ್ತೀರಾ ಗೊತ್ತಾ, ಒಂದೊಂದ್ ಮಾತು ಅವರು ನಿಮ್ ಹತ್ರ ನೋವು ಹೇಳ್ಕೊಂಡು ಅಳ್ತಾರೆ. ನಾನು ನಿಮ್ ಲೈವ್ ನೋಡಕ್ಕೆ ನಾನು ಖುಷಿ ಪಡ್ತೀನಿ. ಅಂದ್ರೆ ಖುಷಿ ಅಂದ್ರೆ ನನ್ಗ್ ನೋವಾಗತ್ತೆ. ಆತರ ಅಲ್ಲ, ಖುಷಿ ಅಂದ್ರೆ ನೀವು ಸಮಾಧಾನ ಹೇಳ್ತೀರಲ್ಲ, ಸಮಾಧಾನ. ಹೌದು, ಸಮಾಧಾನ ಹೇಳ್ತೀರಾ. ಅದ್ ಬಿಟ್ಬಿಟ್ಟು ಇವೆಲ್ಲ ನಾವು ಇವಾಗ ನಗದ್ರೆ ಏನ್ ಸಿಗುತ್ತೆ ಸ್ವಾಮಿ? ಇರ್ಲಿ, ಸಂತೋಷ. ಇವಾಗ ಯಾರೋ ಒಬ್ರು ಕಷ್ಟ ಹೇಳ್ಕೊಂತಾರೆ, ನನ್ನೇನು ನಗದ್ಬಿಟ್ಟು ಏನ್ ಸಿಗುತ್ತೆ? ನೀವು ಸಮಾಧಾನ ಹೇಳ್ತೀರಲ್ಲ, ಇಲ್ಲಮ್ಮ ನೀವು ಈ ತರ ಮಾಡಿ, ಈ ತರ ಮಾಡಿ, ಇಲ್ಲ ಅಂದ್ರೆ ಈ ತರ ಮಾಡಿ ಅನ್ಬಿಟ್ಟು ನೀವು ಅವ್ರಿಗೆ ಸಜೆಷನ್ ಮಾಡ್ತಿರಲ್ಲ. ನಿಜವಾಗೂ ಸ್ವಾಮಿ, ನಿಜ ಹೇಳ್ತೀನಿ, ನಿಮ್ನ ಮೀಟ್ ಮಾಡ್ಬೇಕು ಅಂದ್ಬಿಟ್ಟೆ ನಾನು ಫೋನ್ ಮಾಡಿದ್ದು. ಆಯ್ತು, ನಿಮ್ಮ ಆಸೆಯನ್ನು ಖಂಡಿತ ಈಡೇರಿಸ್ತೇನೆ. ತಥಾಸ್ತು. ನಿಜ ಮಾಡ್ತೀರಾ? ಖಂಡಿತ ಕರ್ಸ್ಕೊಂಡು. ನಿಜವಾಗೂ ಖಂಡಿತ. ನಾನು ಒಮ್ಮೆ ಹೇಳಿದ್ರೆ ಮುಗೀತು, ಆಯ್ತಾ? ಇದಕ್ಕೊಂದು ನಾನು ನಿಜ ಹೇಳ್ತೀನಿ ಕೇಳಿ, ನಿಮ್ನ ಮೀಟ್ ಮಾಡ್ಬೇಕು ನಾನು. ನನಗೆ ನೀವೇನು ಮಾಡ್ಕೊಡ್ಬೇಡಿ, ಅಲ್ಲ ನನ್ಗೆ ಒಳ್ಳೇದಾಗ್ಲಿ ಕೆಟ್ಟಾಗ್ಲಿ ಹಾಳಾಗ್ ಹೋಗ್ಬಿಡ್ತೀನಿ ನಾನು. ಇಲ್ಲ, ನಿಮ್ನ ಮೀಟ್ ಮಾಡ್ತೀನಿ. ನಿಮ್ನ ಮೀಟ್ ಮಾಡಿ ನಿಮ್ ಹತ್ರ ಮಾತಾಡ್ಬೇಕಷ್ಟೇ. ನೀವು ಚೆನ್ನಾಗಿರ್ಬೇಕು, ಅದೇ ನನ್ನ ಆಸೆ, ಆಯ್ತಾ? ನೀವು ಚೆನ್ನಾಗಿರ್ತೀರಾ, ಧೈರ್ಯವಾಗಿರಿ. ನಾನ್ ಇಲ್ಲ ಗುರುಜಿ, ನಾನಂತೂ 100% ಚೆನ್ನಾಗಿರ್ತೀನಿ. ಅದೇ ಅವೆಲ್ಲ ಅಯ್ಯೋ, ನನ್ಗ ಅದ್ ಧೈರ್ಯ ಇದೆ ಗುರುಜಿ. ನಾನ್ ಹೇಳ್ತೀನಿ ಕೇಳಿ, ನನ್ಗ ಅದ್ ಧೈರ್ಯ ಇದೆ. ನಾನು ಕೋರ್ಟ್ಗೆ ಹೋದ್ರೆ, ನಿಜ ಹೇಳ್ತೀನಿ ಕೇಳಿ, ನಾನ್ ಕೋರ್ಟ್ಗೆ ಹೋದ್ರೆ ಅವ್ರಿಗೆ ನಿಮ್ ಮಾತ್ ಕೇಳಿದ್ರೆ ನನ್ಗೆ ಒಬ್ರಿಗೆ ಮೋಸ ಮಾಡ್ಬಾರ್ದು ಅನ್ಸುತ್ತೆ. ಹೌದು ಹೌದು ಹೌದು. ಮಾಡಬಾರ್ದು, ಒಳ್ಳೇದಲ್ಲ ಅದು. ಬೇರೆಯವ್ರಿಗೂ ಮಾಡಬಾರ್ದು, ನಮಗ್ ನಾವು ಮಾಡ್ಕೊಳ್ಬಾರ್ದು, ಆಯ್ತಾ? ಹೌದು ಗುರುಜಿ, ನಾನು ಏನ್ ಹೇಳೋದಂದ್ರೆ, ನಾನು ಹೇಳೋದು ಕೇಳಿಸ್ಕೊಳ್ಳಿ ಗುರುಜಿ. ಒಂದು ನಾನು ಹೇಳೋದಂದ್ರೆ, ಒಬ್ರಿಗೆ ಮೋಸ ಮಾಡಿ ನಾವ್ ಏನೇ ಸಂಪಾದನೆ ಮಾಡಿದ್ರು ಹಾಳಾಗ್ ಹೋಗ್ತೀವಿ ಗುರುಜಿ. ಸತ್ಯ, ಖಂಡಿತ ಹೌದು. ನಾನೆಲ್ಲಾ ನನ್ನ ಲೈಫಲ್ಲಿ ಎಲ್ಲಾ ಕಳ್ಕೊಂಡ್ಬಿಟ್ಟಿದೀನಿ ಗುರುಜಿ. ನಾನು ಇಷ್ಟಪಟ್ಟಿದ್ದ ಹುಡ್ಗಿನೂ ಕಳ್ಕೊಂಡೆ, ಎಲ್ಲಾನು ಕಳ್ಕೊಂಡೆ. ಎಲ್ಲಾನು ಕಳ್ಕೊಂಡೆ ಗುರುಜಿ. ಅವಾಗೆ ನಾನು ಯಾವಾಗ 2020 ಗುರುಜಿ, ಕೋವಿಡ್, ಅವಾಗಿಂದ ಗುರುಜಿ ನಾನು ಕುಡಿಯೋದು, ಸಿಗರೇಟ್ ಹೊಡಿಯೋದು. ಅದಕ್ಕಿಂತ ಮುಂಚೆ ನಾನು ಒಂದೇ ಒಂದು ಹ್ಯಾಬಿಟ್ ಇದ್ದಿಲ್ಲ ಗುರುಜಿ ನನ್ಗೆ. ಎಲ್ಲಾನು ನನ್ ಫ್ರೆಂಡ್ಸ್ ಎಲ್ಲ ನನ್ ದರಿದ್ರ ಸಮಾಸದಿಂದ ಇವೆಲ್ಲ ಆಗಿತ್ತು ಗುರುಜಿ. ನೀವ್ ಹೇಳ್ತೀರ ಗೊತ್ತಾ, ನೀವ್ ಹೇಳ್ತೀರ ಗುರುಜಿ, ನಿಮ್ ಸಮಾಸದಿಂದ ನೀವ್ ಹಾಳಾಗ್ತೀರಾ, ಅದರಿಂದ ದೂರ ಇರಿ. ನೋಡಿ, ನೀವು ಈ ಮುಂಚೆ ಚೆನ್ನಾಗಿದ್ರಿ ಅಂತ ಹೇಳಿದ್ರಲ್ಲ, ಈಗ ಮತ್ತೆ ನೀವು ನಿಮ್ಮನ್ನೇ ವಾಪಸ್ ಪಡ್ಕೊಳ್ಬೇಕು. ಇಲ್ಲ ಗುರುಜಿ, ನಾನು 100% ಹೇಳ್ತೀನಿ ಕೇಳಿ, ನಿಮ್ನ ಮೀಟ್ ಮಾಡ್ತೀನಿ ಗುರುಜಿ. ನಾನ್ ನಿಜ ಹೇಳ್ತೀನಿ ಕೇಳಿ ನಿಮ್ಗೆ, ನೀವ್ ನನ್ನ ಮೀಟ್ ಮಾಡಿ, ನನ್ ಲೈಫ್ ಬಗ್ಗೆ ನಾನು ಹೇಳ್ತೀನಿ ನಿಮ್ಗೆ. ಡೈರೆಕ್ಟ್ ಆಗಿ ನಿಮ್ ಹತ್ರ ಮಾತಾಡ್ತೀನಿ. ನಂದೆಲ್ಲಾನು ಒಂದ್ ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿ ಏನೋ ಆಯ್ತು ಗುರುಜಿ. ನೀವು ನನ್ನ
ನಂಗೊಂದ್ ಮೆಸೇಜ್ ಮಾಡಿ ನಿಮ್ ಅಡ್ರೆಸ್ ಕಳ್ಸಿ, ನಾನ್ ನಿಮ್ನ ಬಂದು ನಾಳೆನೆ ಮೀಟ್ ಮಾಡ್ತೀನಿ ಗುರುಜಿ. ಆಯ್ತು, ನಾನೊಂದು ಸಮಯ ಹೇಳ್ತೀನಪ್ಪ, ಆಯ್ತಾ? ಆ ಓಕೆ ಗುರುಜಿ, ನೀವ್ ಯಾವಾಗ ಕಳ್ಸಿರಿ? ನಾಳೆ ಅಲ್ಲ, ನಾಳಿದ್ದಲ್ಲ, ಇನ್ನೊಂದ್ ವಾರ ಅಲ್ಲ, ಒಂದ್ ತಿಂಗ್ಳು ಬಿಟ್ಕೊಂಡ್ ಕಳ್ಸಿ. ಆಯ್ತು, ನಾನ್ ನಿಮ್ಮನ್ನ ಕರೆಸ್ಕೊಳ್ತೀನಿ, ಸಮಾಧಾನವಾಗಿರಿ, ನಂಬಿಕೆ ಇಡಿ. ಅಲ್ಲ ಗುರುಜಿ, ನಾನು ಹೇಳೋದು, ನೀವ್ ಹೇಳ್ತೀರಲ್ಲ ಮಾತು ಹೆಂಗಿರುತ್ತೆ ಅಂದ್ರೆ, ಜೀವನದಲ್ಲಿ ಏನೂ ಇಲ್ಲ, ಏನೂ ಬೇಡ, ನೀನು ಚೆನ್ನಾಗಿರು, ನೀನ್ ಖುಷಿಯಾಗಿರು, ಇವೆಲ್ಲ ನಶ್ವರ, ಇವೆಲ್ಲ ನೀನ್ ಏನ್ ಇಷ್ಟ ಪಡ್ತಾ ಇದೀಯೋ ಇವೆಲ್ಲ ನೀನೊಂಥರ ಏನಂದ್ರೆ ನೀನೊಂಥರ ತಾಕ್ಷಣಿಕ, ನೀನು ಈ ತರ ಗುರುಜಿ ನೀವ್ ಹೇಳ್ತಿರಲ್ಲ. ನಾವ್ ಏನೇ ಇಷ್ಟಪಟ್ಟಿದ್ರುನು ನಮ್ಗನ್ಸುತ್ತೆ, ನಿಮ್ಗೆ ನೀವ್ ಹೇಳೋ ಮಾತು ಕೇಳಿದ್ರೆ ಒಂದೇ ಒಂದ್ ಸೆಕೆಂಡ್ ಏನ್ ಅನ್ಸುತ್ತೆ, ನೀನ್ ಇಷ್ಟಪಟ್ಟಿರೋದೇ ಸುಳ್ಳು. ಗುರುಜಿ ಹೇಳ್ತಾ ಇದಾರೆ, ನೀನ್ ಅದ್ರ ಫಾಲೋ ಮಾಡು, ಚೆನ್ನಾಗಿರ್ತೀಯ, ಖುಷಿಯಾಗಿರ್ತೀಯ. ಗುರುಜಿ ನೀವ್ ಹೇಳ್ತಿರಲ್ಲ, ಅದೊಂಥರ ನನ್ಗೆ ಒಂಥರ ಖುಷಿ. ಹಲೋ, ಅರ್ಥ ಆಯ್ತಪ್ಪ, ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಈಗ ಅದನ್ನ ದೇವರಣೆ ಗುರುಜಿ, ನಿಮ್ನ ಫಾಲೋ ಮಾಡಿದಷ್ಟು ನಾನು ಯಾರನ್ನೂ ಫಾಲೋ ಮಾಡಿಲ್ಲ. ಇವೆಲ್ಲ ಬೆಳಿಗ್ಗೆ ಬರ್ತಾರೆ, ಬೆಳಿಗ್ಗೆ ಯಾವ್ದು ನಿಮ್ ರಾಶಿ ಹಿಂಗೆ ಹಂಗೆ ಅಂತ ನೀವೇನ್ ಹೇಳ್ತೀರಾ? ನಿಮ್ ಮನೆ ದೇವ್ರನ್ನ ಪೂಜೆ ಮಾಡಿ. ನಾನ್ ಕ್ರಿಶ್ಚಿಯನ್, ನೀವ್ ಏನ್ ಹೇಳ್ತೀರಾ? ನಿಮ್ ಮನೆ ದೇವ್ರನ್ನ ಪೂಜೆ ಮಾಡಿ. ಅಪ್ಪ, ಆ ತರ ಇರೋರ್ನ ಏನೋ ಇದ್ರೆ ಒಂದ್ ಪಕ್ಷ ಫಾಲೋ ಮಾಡ್ಬೋದು. ಇಲ್ಲ ಇಂಥ ದೇವ್ರನ್ನ ಹೋಗಿ ಅಂದ್ರೆ ಎಲ್ಲಿಂದ ಫಾಲೋ ಮಾಡೋದು ಗುರುಜಿ? ಮನೇಲಿ ಒಪ್ತಾರ? ನೀವ್ ಹೇಳ್ತೀರ ಏನಂತ, ಇಂತ ಹೋಗಿ ಇಂತ ಇದ್ ಮಾಡಿ ಅಂತ ಹೇಳ್ತೀರಾ? ನಿಮ್ಗೇನ್ ಅನ್ಸುತ್ತೆ ಅದನ್ನ ಹೇಳಿ ಗುರುಜಿ. ನಿಮ್ಮ ಇದು ಎಲ್ಲಿರೋದು ಗುರುಜಿ? ಆಯ್ತು, ನಿಮ್ಗೆ ಅಡ್ರೆಸ್ ಕಳಿಸ್ತಾರಪ್ಪ, ಆಯ್ತಾ? ಕಾರ್ಯಕ್ರಮ ಸಮಯ ಆಯ್ತು. ನಾನ್ ನಿಮ್ಮನ್ನ ಬಹಳ ಗುಡ್ ನೈಟ್ ಗುರುಜಿ. ಆಯ್ತು, ದೇವರ ಹೇಳ್ತೀನಿ, ಇವರೇ ಗುಡ್ ಪರ್ಸನ್. ಥ್ಯಾಂಕ್ ಯು. ನನ್ ಲೈಫ್ ಲಾಂಗ್ ನಾನು ನೆನ್ಪಸ್ಕೊಂತೀನಿ. ನೀವು ನಾನು ಕಳ್ಕೊಂಡಿದ್ದೆಲ್ಲ ನಾನು ಪಡ್ಕೊಂಡಿದೀನಿ. ಇವಾಗ ಒಂದ್ ಸ್ವಲ್ಪ ಆಯ್ತು, ನಿಮ್ ಹತ್ರ ಬಂದು ನಾನ್ ಡೈರೆಕ್ಟ್ ಆಗಿ ಮಾತಾಡ್ತೀನಿ. ನನ್ನ ಮಾತು ಕೇಳಿಸ್ಕೊಳ್ಳಿ. ಓಕೆ, ಹೇಳಿ ಗುರುಜಿ, ಒಂದೇ ನಿಮಿಷ ಹೇಳಿ. ಹೇಳಿ. ನೀವು ಚೆನ್ನಾಗಿ ಬಾಳ್ಬೇಕು, ಚೆನ್ನಾಗಿರ್ಬೇಕು. ನೀವು ಯುವರ್ ವೆರಿ ಗುಡ್ ಪರ್ಸನ್, ನೀವು ತುಂಬಾ ಒಳ್ಳೆ ವ್ಯಕ್ತಿ. ಏನು ಕಾರಣಾಂತರಗಳಿಂದ ಹಿಂಗೊಂದು ಸ್ವಲ್ಪ ಗೊಂದಲ ಆಗಿರ್ಬೋದು. ನೀವು ಇಲ್ಲಿಗೆ ಬರ್ತೀರಾ, ನಾನು ಮಾತಾಡ್ತೀನಿ, ಆರಾಮಾಗಿರಿ. ಹೌದು ಗುರುಜಿ, ನಾನು ನಿಮ್ ಹತ್ರ ಬರ್ತೀನಿ, ನಾನು ಮಾತಾಡ್ತೀನಿ, ಧೈರ್ಯವಾಗಿ. ಹೌದೌದು, ನನ್ಗೆ ಅದೊಂದೇ ಒಂದು ಹಾಗೆ ನಾನು ಫೋನ್ ಮಾಡಿರೋ ಕಾಲ್ಗೆ ಮೆಸೇಜ್ ಮಾಡಕ್ ಹೇಳಿ. ನಾನು ನಿಮ್ ಹತ್ರ ಬರ್ತೀನಿ. ನನ್ಗೆ ತುಂಬಾ ಗುರುಜಿ, ನಾನು ಅಲ್ಲ, ಒಂದೇ ನಿಮಿಷ ಗುರುಜಿ, ನನ್ಗೆ ಏನೇನೋ ಅನ್ಸಿದೆ ಲೈಫ್ ಲಾಂಗ್. ನಾನ್ ಸದಕ್ ಬಿಡೋಣ ಅಂತೆಲ್ಲ ಅನ್ಸಿದೆ. ಬಟ್ ನಾನು ನಿಮ್ ಮಾತ್ ಕೇಳಿದ್ಮೇಲೆ ನನ್ಗೊಂಥರ ಖುಷಿ. ಗುರುಜಿ ಹೇಳಿದ್ದಾರೆ, ಏನಾಗುತ್ತೆ ಆಗ್ಲಿ ಬಿಡು ಅನ್ನೋ ತರ ಇದೀನಿ ನಾನು. ಅಷ್ಟೇ ಗುರುಜಿ, ನಾನ್ ನಿಮ್ ಹತ್ರ ಬರ್ತೀನಿ. ಮಾತಾಡಿದ್ರೆ ಎಲ್ಲದಕ್ಕೂ ಒಂದ್ ದಾರಿ ಇದೆ. ಬೇಡ ಗುರುಜಿ, ಅದು ಹಳೇದು ಪಾಸ್ಟ್, ಎಲ್ಲ ಯಾವ್ದು ಬೇಡ. ಅವ್ರಿಗೆ ಮದುವೆ ಆಗಿದೆ. ಅದಕ್ಕೆ ಒಂದು ಮೆಸೇಜ್ ಬರುತ್ತೆ, ಬಾರಪ್ಪ ಅಡ್ರೆಸ್ ಕಳಿಸ್ತಾರೆ. ಶುಭವಾಗ್ಲಿ, ಒಳ್ಳೇದಾಗ್ಲಿ. ಓಕೆ ಗುರುಜಿ, ಗುಡ್ ನೈಟ್ ಗುರುಜಿ. ದೇವರಣೆಗೂ ನಾಳೆ ಅಲ್ಲ ನಾಳಿದ್ ನಾನ್ ಬರ್ತೀನಿ ನಿಮ್ ಹತ್ರ. ನನ್ ಜೊತೆ ನನ್ ಜೊತೆ ಒಂದ್ 10 ನಿಮಿಷ ನನ್ನ ಮಾತಾಡಿ ಸ್ವಾಮಿ. ಒಳ್ಳೇದಾಗ್ಲಿ, ನೀವೆಲ್ಲ ದೇವ್ರ ಸಮಾನ. ಶುಭವಾಗ್ಲಿ, ಒಳ್ಳೇದಾಗ್ಲಿ. ಗೋವಿಂದ ಪಾಪ ಏನೋ ನೋವಲ್ಲಿದ್ದಾರೆ ಅವರು. ಅದಕ್ಕೆ ಬಟ್ ನೋಡಿ, ನಮಗೆ ಅರ್ಥ ಆಗುತ್ತೆ ಮೇಲ್ನೋಟಕ್ಕೆ ಅವರು ಪಾಪ ಡ್ರಿಂಕ್ಸ್ ಮಾಡಿರ್ಬೋದೇನೋ. ಆದರೆ ಮನುಷ್ಯ ಏನೋ ನೋವಲ್ಲಿರಬಹುದು, ಏನಕ್ಕೋ ತೊಂದರೆ ಪಟ್ಟಿದ್ದಾರೆ ಜೀವನದಲ್ಲಿ. ತಪ್ಪು ಯಾವ ಕಡೆಯಿಂದ ಆಯಿತೋ ಗೊತ್ತಿಲ್ಲ, ಬಟ್ ಎಲ್ಲ ಒಳ್ಳೇದಾಗಲಿ. ನೋಡಿ, ನಾನು ನಿಜ ಹೇಳಬೇಕಂದ್ರೆ ಅವರು ಸ್ವಲ್ಪ ಡ್ರಿಂಕ್ಸ್ ಮಾಡಿದ್ದಾರೋ ಏನೋ ಗೊತ್ತಿಲ್ಲ, ಬಟ್ ಅವರು ಸತ್ಯವನ್ನು ಹೇಳ್ತಿದ್ದಾರೆ. ನಾವು ಅಂತಿಮವಾಗಿ ಬದುಕಲಿಕ್ಕಿರೋ ಒಂದೇ ಕಾರಣ, ನಮ್ಮನ್ನು ನಾವು ಪ್ರೀತಿಸ್ತಾ ಇದ್ದೀವಿ. ನಾವು ಚೆನ್ನಾಗಿರಬೇಕು. ಅವರಿಲ್ಲ ಅಂದರೆ ನಾನು ಸತ್ತೋಯ್ತೀನಿ, ಅವರಿಲ್ಲ ಅಂದರೆ ನಾನು ಬದುಕಲ್ಲ, ಅವರಿಲ್ಲ ಅಂದರೆ ನಂಗೆ ಜೀವನ ಶೂನ್ಯ. ಹೀಗೆ ಅಂದುಕೊಂಡು ನಮ್ಮದೊಂದು ಜೀವನ ಇದೆ, ನಮಗೂ ಒಂದು ಪವಿತ್ರವಾದ ಜನ್ಮ ಸಿಕ್ಕಿದೆ, ನಮಗೂ ತಂದೆ ತಾಯಿಗಳಿದ್ದಾರೆ, ನಮ್ಮ ಜೀವನವೂ ಅಷ್ಟೇ ಅದ್ಭುತವಾದದ್ದಲ್ವೇ? ಹೀಗೆ ನಾವು ಯೋಚನೆ ಮಾಡಿರೋದಿಲ್ಲ.
ಬಟ್ ಅವರು ಪಾಪ ಇಲ್ಲಿಂದ ಏನೋ ಸ್ವಲ್ಪ ಅವರಿಗೆ ನೆಮ್ಮದಿ ಸಿಕ್ಕಿರ್ಬೋದು. ಅದಕ್ಕೆ ದೇವರು ಸಾರ್ ನೀವು ದೇವತ ಮನುಷ್ಯರು ಅಂತಾರೆ, ಹಂಗೇನಿಲ್ಲ. ಪಾಪ ಅವರ ದೊಡ್ಡ ಗುಣ ಅಥವಾ ಅವ್ರಿಗೆ ಆ ಸಮಯದಲ್ಲಿ ನೆಮ್ಮದಿ ಸಿಕ್ಕಿರ್ಬೋದು. ನಾನು ಪಾಪ ನನಗಿಂತ ವಯಸ್ಸಲ್ಲಿ ಸ್ವಲ್ಪ ಚಿಕ್ಕವರು ಇರ್ಬೋದು, ಆದರೆ ನಾನು ಅವರಲ್ಲಿರೋ ಒಳ್ಳೆತನ ಅಥವಾ ಒಳ್ಳೆತನ ಅಂದರೆ ಈ ಮುಂಚೆ ಇವರೇನೋ ಸ್ವಲ್ಪ ಚೆನ್ನಾಗಿರೋ ವ್ಯಕ್ತಿಗಳೇ ಇದ್ದಾರೆ ಅನಿಸುತ್ತೆ ನನಗೇನೋ. ಏನೋ ಮಧ್ಯೆ ಪ್ರೀತಿ ಗೀತಿ ಏನೋ ಸ್ವಲ್ಪ ಗೊಂದಲ ಆಗಿರಬೇಕು. ನೋಡಿ, ಸೋಲುಗಳು, ಹಿನ್ನಡೆಗಳು, ಬಯಸಿದ್ದು ಸಿಗದೇ ಇದ್ದಾಗ ಮನುಷ್ಯ ಒಳಗಿನಿಂದ ಸ್ಟ್ರಾಂಗ್ ಇಲ್ಲ ಅಂದರೆ ಅವನು ಹುಚ್ಚ ಆಗ್ಬಿಡ್ತಾನೆ. ಹಾಗಾಗಿ ದಯವಿಟ್ಟು ಪ್ರೀತಿ ಗೀತಿ ಅನ್ನೋ ವಿಚಾರಗಳು ಬಂದಾಗ ಎಚ್ಚರಿಕೆಯಿಂದ ಇರಿ ಅಷ್ಟೇ. ನಾಳೆ ದಿನ ಏನೋ ನೀವು ಬಯಸಿದ್ದು ಸಿಗಲಿಲ್ಲ, ಪ್ರೀತಿಸಿದವ್ರು ಸಿಗಲಿಲ್ಲ, ಜೀವನ ನರಕ ಆಗ್ಬಿಡುತ್ತೆ. ದಯವಿಟ್ಟು ಈ ಬದುಕನ್ನು ಹಾಳು ಮಾಡಿಕೊಳ್ಳೋದು ಬೇಡ. ಸಾಧ್ಯವಾದರೆ ನಾನು ಖಂಡಿತ ಅವ್ರ ಹತ್ರ ಮಾತಾಡ್ತೀನಿ.